ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮನಿ ಅಬಂಡೆನ್ಸ್ದು ಇರುತ್ತೆ ಇದರಲ್ಲಿ, ಮತ್ತು ನಮ್ಮ ಅವರನ್ನ ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಆದರೆ ಯಾವ ಒಂದು ಮಂತ್ರದಿಂದ ರಿಮೂವ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ, ಮತ್ತು ಕೋರ್ಟ್ ಕೇಸ್ದು ಏನಾರು ಪ್ರಾಬ್ಲಮ್ ಆದರೆ ಅದು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಇರುತ್ತೆ, ಮತ್ತು ದುಡ್ಡು ಮನಿ ಅಬಂಡೆನ್ಸ್ದು ತುಂಬ ಚೆನ್ನಾಗಿ ಯಾವ ಒಂದು ಮಂತ್ರ ವರ್ಕೌಟ್ ಆಗುತ್ತೆ ಅದ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಪ್ಲಸ್ ಅದ್ರ ಜೊತೆಗೇ ಜಾಬ್ ರಿಲೇಟೆಡ್ ಅಂದರೆ ಏನಾರ ಹೊಸ ಕೆಲಸ ಮಾಡಬೇಕಂದ್ರೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ ಅಂದರೆ ಮಂತ್ರದೇ ಇರುತ್ತೆ. ಸೊ ಅದ್ರದ್ದು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರನ್ನೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಎಲ್ಲರಿಗೂ ಹನುಮ ಜಯಂತಿದು ಶುಭಾಶಯಗಳನ್ನ ತಿಳಿಸ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಹನುಮನ ಉಸಿರೇ ರಾಮ. ಆಯ್ತಾ? ಸೊ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ನೇದೇನು ಅಂದರೆ, ಸೊ ಎಲ್ಲರಿಗೂ ಇವಾಗ ಏನು ಒಂದು ಇದಿರುತ್ತೆ ಅಂದರೆ, ಸೊ ಎಲ್ಲರೂ ಹೊರಗಡೆ ಹೋಗಿ ಬಂದಿರ್ತೀರ ಅಂದ್ಕೊಳ್ಳಿ. ಸೊ ಸಡನ್ನಾಗಿ ಏನಾರ ಒಂದು ನೆಗೆಟಿವ್ ಎನರ್ಜಿನ ನೀವು ತೊಗೊಂಬಂದಿರ್ತೀರ. ಯಾವುದೇ ಒಂದು ಹೊರಗಡೆ ಹೋಗ್ಬಿಟ್ಟು ಏನಾರ ಒಂದು ತುಳ್ದಿರೋದೇ ಇರ್ಬೋದು, ಇಲ್ಲ ಯಾರಿಗೋ ಏನೋ ಮಾಡಿಸಿದ್ದಾರೆ ಅಂತ ನಿಮ್ಮ ಒಂದು ಥಾಟ್ ಇರುತ್ತೆ. ಅದೇನು ಗೊತ್ತಾ, ಅವ್ರದ್ದೊಂದು ನೆಗೆಟಿವ್ ವೈಬ್ಸ್ನ ಕಳಿಸ್ತಾ ಇರ್ತಾರೆ. ನಿಮ್ಮ ಅವರ ತುಂಬ ವೀಕ್ ಇದ್ದಾಗ ಅದು ಬೇಗ ಕ್ಯಾಚ್ ಮಾಡ್ಕೊಳುತ್ತೆ. ಸೊ ಅವಾಗ ನಿಮ್ಮ ಮನೆಯಲ್ಲಿ ಗಲಾಟೆಗಳಾಗೋದು, ನಾ ಹೇಳದ್ನಲ್ಲ, ರಾಹುದು ಒಂದು ಸ್ವಲ್ಪ ಕೆಟ್ಟ ಇದು ಇದ್ದಾಗ ಅದು ತುಂಬ ಚೆನ್ನಾಗಿ ಬಂದು ಸೇರಿಕೊಳ್ಳುತ್ತೆ. ಸೊ ಅವಾಗೆಲ್ಲ ನಿಮ್ಮ ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗೋದಿರ್ಬೋದು. ಈವನ್ ಮನಿ ಇಶ್ಯೂಸು ತುಂಬ ಆಗುತ್ತೆ, ಯಾರು ಆ ಥರ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿದ್ದಾಗ. ಸೊ ಅದು ಹೇಗೆ ರಿಮೂವ್ ಮಾಡ್ಕೋಬೋದು ಅನ್ನೋದ್ರದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಯಾರು ಅಕಸ್ಮಾತ್ ಕಳಿಸಿದ್ರು ಅದನ್ನು ನಿಮ್ಮ ಒಂದು ಅವ್ರ ಅಕಸ್ಮಾತ್ ಹೈ ಲೆವೆಲಲ್ಲಿ ಇದ್ದರೆ, ಅಂದರೆ ನೀಟಾಗಿ ಇಟ್ಕೊಂಡಿದ್ದಿದ್ರೆ ನೀವು, ಸೊ ಅವಾಗ ಅವ್ರು ಏನು ಕಳಿಸಿದ್ರು ಅದು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು. ಸೊ ಹೆಂಗಿರುತ್ತೆ ಅಂದರೆ, ಅವ್ರು ಕಳಿಸೋದು ಕೆಳಗಡೆ ಬಂದು ಹಿಂಗೆ ಬಂದು ಇಲ್ಲಿ ನಿಂತಿರುತ್ತೆ ಅಂದ್ಕೊಳ್ಳಿ, ಅಂದರೆ ಡೌನ್ ಫ್ಲೋರಲ್ಲಿ ನಿಂತಿರುತ್ತೆ ಅಂದ್ಕೊಳ್ಳಿ. ಸೊ ನಿಮ್ಮ ಒಂದು ಹೌರಾ ಲೆವೆಲ್ ಹೈ ಇದ್ದಾಗ ನೀವು ಫಸ್ಟ್ ಫ್ಲೋರಲ್ಲಿ ಇರ್ತೀರಾ ಅಂದ್ಕೊಳ್ಳಿ, ಅದು ಕೆಳಗಡೆ ಹೊಟ್ಟೋಗಿರುತ್ತೆ, ಗ್ರೌಂಡ್ ಫ್ಲೋರಲ್ಲಿ ಹೋಗಿರುತ್ತೆ. ಸೊ ಆ ಥರ. ಸೊ ಅದು ಫಸ್ಟ್ ಫ್ಲೋರಿಗೆ ಬರೋಕ್ಕಾಗತ್ತಾ? ಇಲ್ಲ ತಾನೇ. ಸೊ ಅದು ಬರಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಸೊ ಅದು ಬರಬೇಕು ಅಂದರೆ ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ನಿಮ್ಮದು ಚೆನ್ನಾಗಿ ಹೀಲ್ ಮಾಡ್ಕೊತಾ ಬಂದರೆ ಅದು ಬರೋಕ್ಕೆ ನೀವು ಬಿಡೋಲ್ಲ ಅವಾಗ. ಸೊ ಅದನ್ನು ಹೇಳ್ತಾ ಇರೋದು. ಸೊ ಅದಕ್ಕೆ ಯಾವ ಒಂದು ಮಂತ್ರ ಇದೆ ಅಂದರೆ ಫ್ರೆಂಡ್ಸ್, ನಾ ಅದು ಬರೆದು ತೋರಿಸ್ತೀನಿ ನಿಮಗೆ. ಕ್ರೀಮ್ ಅಂತ, ಆಯಿತಾ? ಸೊ ಕ್ರೀಮ್ ಅನ್ನೋ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ಕದು ರಿಮೂವ್ ಮಾಡೋದಕ್ಕೆ ಇರುವಂತಹ ಮಂತ್ರ ಆಗಿರುತ್ತೆ. 108 ಸಲ ಚಾಂಟ್ ಮಾಡಬೇಕು. 21 ಡೇಸ್ ಮಿನಿಮಮ್ ಮಾಡಬೇಕು ನೀವು. ಇಲ್ಲ ನಮಗೆ ಒಂದು 11 ದಿವಸ ಮಾಡ್ತೀವಿ ಅನ್ನೋರು 11 ದಿವಸನೂ ಮಾಡ್ಕೊಳ್ಳಿ. ಸೊ ಯಾವಾಗ ಬೇಕಾದ್ರೆ ಎನಿ ಡೇ ನೀವು ಸ್ಟಾರ್ಟ್ ಮಾಡ್ಬೋದು. ಕ್ರೀಮ್ 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 ಅಂತ ಆ ಥರ ಹೇಳ್ಕೊಳ್ತಾ ಬಂದರೆ ಆ ಥರ ವರ್ಡ್ ನೀವು ಪ್ರೊನೌನ್ಸ್ ಮಾಡುವಾಗಲೇ ನಿಮ್ಮದು ವೈಬ್ರೇಷನ್ ಹೈ ಇರುತ್ತೆ, ತುಂಬ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ನಿಮಗೆ. ಸೊ ಅವಾಗ ನಿಮಗೆ ಏನೊಂದು ನಿಮ್ಮ ಒಂದು ಪ್ರಭಾವಳಿ 7 ಲೇಯರ್ಸ್ ಇರುತ್ತೆ ನಮ್ಮ ಸುತ್ತ, ಆಯಿತಾ? ಸೊ ಅದಕ್ಕೆ ಬಂದ್ರೂ ಅದು ಟಚ್ ಮಾಡಿದ ಹಂಗೆ ಹೊರಟೋಗುತ್ತೆ, ಅದು ನಿಮಗೆ ಒಳಗಡೆ ನಿಮಗೆ ಎಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಬನ್ನಿ ಹೇಳ್ತೀನಿ, ಆಯಿತಾ? ಸೊ ಸೆಕೆಂಡ್ನೇದೇನು ಅಂದರೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ಸೊ ನಿಮಗೆ ಈ ಒಂದು ಶಿವ ಟೆಂಪಲ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಈಶ್ವರ ಟೆಂಪಲ್ಗೆ ಹೋದಾಗ ಏನು ಅಂದರೆ 3 ಸಲ ಚಪ್ಪಾಳೆ ಹೊಡಿಬೇಕು. ಸೊ ಇದು ಎಷ್ಟು ಜನಕ್ಕೆ ಗೊತ್ತಿತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಯಾರು ತುಂಬ ಈಶ್ವರ ದೇವ್ರನ್ನ ಬಿಲೀವ್ ಮಾಡ್ತೀರೋ, ತುಂಬ ಜನಕ್ಕೆ ಈಶ್ವರ ದೇವರು ಶಿವ ದೇವರು ಅಂದರೆ ಯಾರಿಗೆ ಇಷ್ಟನೋ ಅವ್ರಿಗೆ ಇದು ಗೊತ್ತಿತ್ತೋ ಗೊತ್ತಿಲ್ವೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ 3 ಸಲ ಕ್ಲ್ಯಾಪ್ನ ಯಾಕೆ ಹೊಡಿಬೇಕು ಶಿವ ಟೆಂಪಲ್ಗೆ ಹೋದಾಗ ಅಂತ ಅಂದರೆ ಸೊ ಫಸ್ಟ್ನೇ ಕ್ಲ್ಯಾಪು, ಮೊದಲನೇ ಕ್ಲ್ಯಾಪ್ ಏನಾಗಿರುತ್ತೆ ಅಂದರೆ, ಇಷ್ಟು ನೀವು ದೇವ್ರದ್ದು ಒಂದು ಏನೇ ಆಗಿರ್ಬೋದು, ದೇವಸ್ಥಾನದಲ್ಲಿ ದೇವ್ರದ್ದು ಒಂದು ನಿಮಗೆ ಗೊತ್ತಲ್ಲ, ಈಶ್ವರ ದೇವರು ಯಾವಾಗ್ಲೂ ಶಾಂತ ಇದರಲ್ಲಿ ಇರಲ್ಲ, ಅವ್ರದ್ದು ತಾಂಡವ ನೃತ್ಯ ಆಡ್ತಾ ಇರ್ಬೋದು, ಏನು ಬೇಕಾದ್ರೆ ಆಗಿರ್ಬೋದು. ಸೊ ಜಸ್ಟ್ ಫಸ್ಟ್ನೇ ಕ್ಲ್ಯಾಪ್ ಏನಕ್ಕೆ ಅಂದರೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳೋಕ್ಕೆ. ಸೊ ಸೆಕೆಂಡ್ನೇ ಕ್ಲ್ಯಾಪ್ ಏನು ಅಂದರೆ ಸಮರ್ಪಣೆ ಮಾಡೋದು, ನಮ್ಮನ್ನು ನಾವು ಸಮರ್ಪಣೆ ಮಾಡೋದು, ಧ್ಯಾನ ಮಗ್ಧರಾಗಿ, ಅಂದರೆ ಫುಲ್ಲು ದೇವ್ರಿಗೆ ಸಮರ್ಪಿಸ್ಬಿಡೋದು ಅಂತ. ಸೊ 3ನೇ ಕ್ಲ್ಯಾಪ್ ಏನಕ್ಕೆ ಅಂದರೆ ಇಷ್ಟು ಜನದ ಮಧ್ಯೆ ನನ್ನ ಒಂದು ವಿಶ್ನ ಫುಲ್ಫಿಲ್ ಮಾಡು ಅಂತ. ಸೊ ಅದು 3 ಕ್ಲ್ಯಾಪು. ಇದಕ್ಕೆ ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ ಫ್ರೆಂಡ್ಸ್, ಆಯಿತಾ? ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಶಿವ ಟೆಂಪಲ್ಗೆ ಹೋದಾಗ 3 ಕ್ಲ್ಯಾಪ್ ಮಾಡ್ತಿರಲ್ಲ, ಅವಾಗ ನನ್ನ ನೆನೆಸ್ಕೊಳ್ಳಿ, ತೇಜು ಹಿಂಗಂದಿದ್ಲು ಅಂತ, ಆಯಿತಾ? ಸೊ ಏನು ಗೊತ್ತಾ, ತುಂಬ ಪವರ್ಫುಲ್. ನಿಮ್ದು ಏನೇ ಒಂದು ವಿಷಯ ಇರ್ಬೋದು ಅದು ಫುಲ್ಫಿಲ್ ಮಾಡೇ ಮಾಡುತ್ತೆ ಈಶ್ವರ ದೇವರು.
ಸೊ ಆ ಥರ 3 ಸಲ ಹಿಂಗೆ ಕ್ಲ್ಯಾಪ್ ಮಾಡಿ, ಆಯಿತಾ? ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಏನು ಅಂದರೆ, ನೀವು ದೇವಸ್ಥಾನದಲ್ಲಿ ಹೋದಾಗ ಗಂಟೆ ಇರುತ್ತೆ ಅಂದ್ಕೊಳ್ಳಿ, ಮೇಲ್ಗಡೆ ನಿಮ್ಮ ತಲೆಯ ಮೇಲೆ ಗಂಟೆ ಇರುತ್ತಲ್ವಾ? ಸೊ ಆ ಗಂಟೆನಲ್ಲಿ ನೀವು ಏನು ಮಾಡ್ತೀರಾ ಅಂದರೆ, ಗಂಟೆನ ಸುಮ್ಮನೆ ಹಿಂಗೆ ಟಣ್ ಅಂತ ಹಿಂಗೆ ಹೊಡೆದ್ಬಿಟ್ಟು ಮುಂದೆ ಹೊಟ್ಟೋಗ್ತೀರಾ. ಆ ಥರ ಹೋಗಲೇಬಾರ್ದು. ಏನಕ್ಕೆ ಅಂದರೆ, ನೀವು ಆ ಗಂಟೆ ಕೆಳಗಡೆ ನೀವು ನಿಂತಿರಬೇಕಾಗುತ್ತೆ. ಮಿನಿಮಮ್ 30 ಸೆಕೆಂಡ್ಸ್ ಅಂದರೆ 30 ಸೆಕೆಂಡ್ಸು ನಿಂತಿರಬೇಕು. 30 ಸೆಕೆಂಡ್ಸು, ಆಯಿತಾ? 30 ಸೆಕೆಂಡ್ಸು ನಿಂತಿರ್ಬೇಕು. ಅಕಸ್ಮಾತ್ ಹಿಂದೆ ಕ್ಯೂ ಇದ್ದರೆ ಅವ್ರು ಮುಂದೆ ಹೋಗಿ ಅಂದ್ರೂ ನೀವು ಏನು. ಸೊ ಇವಾಗ ಬನ್ನಿ ಎರಡನೇದು ಹೇಳ್ತೀನಿ. ಸೊ ಎರಡನೇದೇನು ಅಂದರೆ, ಯಾರಿಗೆ ಮದುವೆ ಆಗ್ತಾ ಇರಲ್ಲ ಅವ್ರಿಗೂ ಒಂದು ಮಂತ್ರ ಇದೆ, ಆಯಿತಾ? ಸೊ ಇದು ಒಂಥರ ಸ್ವಿಚ್ ವರ್ಡ್ ಅಂದರೆ ನಮ್ಮ ಇಂಡಿಯನ್ದು ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ ಇದು ಯಾವ ಥರ ಅಂದರೆ, ಯಾರ್ಯಾರ ತುಂಬ ದಿವಸದಿಂದ ಮದುವೆ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ಸೊ ತುಂಬ ಜನ ನನಗೆ ಕೇಳ್ತಾ ಇದ್ರು ಆ್ಯಕ್ಚುಲಿ, ಸೊ ಮದುವೆ ಆಗೋದಕ್ಕೆ ಯಾವ್ದಾರ ಒಂದು ಸ್ವಿಚ್ ವರ್ಡ್ ಇದೆಯಾ ಅಂತ. ಸೊ ಅದು ಏನು ಅಂದರೆ ಮಧುರಂ ಆರ್ಯ ಅಂತ, ಆಯಿತಾ? ಮಧುರಂ ಆರ್ಯ ಅಂತ. ಸೊ ಅದನ್ನು ನಾನು ಲಾಸ್ಟಲ್ಲಿ ನಿಮಗೆ ಅದನ್ನು ಕೆಳಗಿಟ್ಟು ತೋರಿಸ್ತೀನಿ. ಹಂಗೆ ತೋರಿಸು ನಿಮ್ಗೆ ಗೊತ್ತಾಗಲ್ಲ, ಅದು ಆ್ಯಕ್ಚುಲಿ ಉಲ್ಟಾ ತೋರಿಸುತ್ತೆ ಇದರಲ್ಲಿ. ಸೊ ಮಧುರಂ ಆರ್ಯ ಅಂತ. ಸೊ ಅದನ್ನು ನೀವೇನು ಮಾಡ್ಕೋಬೇಕು ಅಂದರೆ, 108 ಸಲ ಡೈಲಿ ಚಾಂಟ್ ಮಾಡ್ಕೊಂಬರ್ಬೇಕು. ಒಂದು 21 ಡೇಸ್ ಥರ ಮಂಡಲ ಥರ ಮಾಡಿ. ಇದು ಯಾರಿಗೆ ಹೇಳ್ತಿರೋದಂದರೆ, ತುಂಬ ಜನಕ್ಕೆ ಇವಾಗ ಮದುವೆ ಸೆಟ್ಲ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ. ಸೊ ಅದೊಂದು ಆಯಿತಾ? ಸೊ ಇನ್ನೊಂದಿದೆ ಬನ್ನಿ. ಯಾರಿಗೆ ತುಂಬ ಚೆನ್ನಾಗಿರೋ ಹುಡುಗಿ ಬೇಕು ಅಂದರೆ, ನೋಡೋದಕ್ಕೆ ಚೆನ್ನಾಗಿರೋದ್ರ ಜೊತೆಗೆ ಒಳ್ಳೆ ಇದು ಸ್ವಭಾವನೂ ಇರಬೇಕಲ್ವಾ? ಸೊ ಆ ಥರ ಇರೋರು, ಮತ್ತು ಹುಡುಗರು ಅಷ್ಟೇ, ಹುಡುಗರು ಚೆನ್ನಾಗಿರಬೇಕು ನೋಡೋದಕ್ಕೆ, ಮತ್ತು ಒಳ್ಳೆ ಇದಿರಬೇಕು. ಸೊ ಆ ಥರ ಯಾರು ಇಷ್ಟಪಡ್ತಾ ಇರ್ತೀರಲ್ವ, ಅಂದರೆ ಒಳ್ಳೆ ಕ್ವಾಲಿಟೀಸ್ ಇರುವಂತಹ ಹುಡುಗಿ ಬೇಕು ಅಂತ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಸ್ವಯಂವರ್ ಅಂತ ಇದೆ, ಆಯಿತಾ? ಸ್ವಯಂವರ್ ಅಂದ್ಕೊಂಬಿಡ್ಬೇಡಿ. ಆಮೇಲೆ ಹಳೆ ಕಾಲದಲ್ಲೆಲ್ಲ ಇತ್ತಲ್ಲ ರಾಜರುಗಳ್ದು, ಏನೋ ರಾಜ್ಕುಮಾರಿನ ಕರ್ಕೊಂಬಂದ್ಬಿಟ್ಟು ಎಲ್ಲ ಉದ್ದಕ್ಕೂ ರಾಜ್ಕುಮಾರ್ನ ನಿಲ್ಲಿಸಿ ಅವಳಿಗೆ ಯಾವ್ದು ಇಷ್ಟನೋ ಹುಡುಗನ್ಗೆ ಹೋಗ್ಬಿಟ್ಟು ಹೂವಿನ ಹಾರ ಹಾಕ್ಬಿಡೋದು ಸ್ವಯಂವರ್. ಸೊ ಆ ಸ್ವಯಂವರ್ ಅಲ್ವೇ ಅಲ್ಲ. ಸೊ ಇದು ಯಾವುದು ಅಂದರೆ ಸ್ವಯಂವರ್, ಬರ್. ಸೊ ಆಯಿತಾ? ಸ್ವಯಂವರ್ ಅಂತ. ಅದನ್ನು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಹೆಂಗೆ ಬರೆಯೋದು ಅಂತ. ಅದು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಸೊ ನೆಕ್ಸ್ಟ್ ಯಾವುದು ಅಂದರೆ, ಕೋರ್ಟ್ ಕೇಸು ಅಂದ್ಕೊಳ್ಳಿ. ಕೋರ್ಟ್ ಕೇಸಲ್ಲಿ ಕೆಲವ್ರಿಗೆಲ್ಲ ಇವಾಗೆಲ್ಲ ಏನಂದರೆ ರಿಲೇಟಿವ್ಸೇ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅಲ್ವಾ? ಅಂದರೆ ಅವ್ರದ್ದು ಲ್ಯಾಂಡ್ ಇಶ್ಯೂಸ್ ಏನಾರ ನಡೀತಾ ಇರುತ್ತೆ, ಪ್ರಾಪರ್ಟಿ ವಿಷಯದಾಗಿರ್ಬೋದು, ಪ್ರಾಪರ್ಟಿ ಮ್ಯಾಟರ್ ಆಗಿರುತ್ತೆ. ಸೊ ಯಾರು ಒಬ್ಬರು ಕೇಸ್ ಹಾಕ್ಬಿಟ್ಟಿರ್ತಾರೆ. ಸೊ ಆ ಒಂದು ಕೇಸ್ನಿಂದ ಹೇಗೆ ಆಚೆ ಬರಬೇಕು ಅನ್ನೋದಕ್ಕೆ ಒಂದು ಮಂತ್ರ ಇದೆ ಫ್ರೆಂಡ್ಸ್. ಸೊ ಅದು ಯಾವ ಒಂದು ಮಂತ್ರ ಅಂದರೆ ಬ್ರಹ್ಮ್ ಅಂತ, ಆಯಿತಾ? ಅದನ್ನು ಬರುತ್ತೆ ತೋರಿಸ್ತೀನಿ ನಾನು. ಬ್ರಹ್ಮ್ ಅಂತ ಬರುತ್ತೆ. ಸೊ ಅದನ್ನು ನೀವು 108 ಸಲ ಚಾಂಟ್ ಮಾಡಬೇಕು. 21 ಡೇಸ್ ಥರ ಮಾಡಬೇಕಾಗುತ್ತೆ ಅದನ್ನು. ಸೊ ಆಯಿತಾ? ಸೊ ನಿಮ್ಮ ಒಂದು ಆಸೆನ ಏನಾರ ಹೇಳ್ಕೊಂಡು ಬ್ರಹ್ಮ್ 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 ಅಂತ ಆ ಥರ ಅದನ್ನು ಚಾಂಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ. ಸೊ ಆಯಿತಾ? ಎಲ್ಲರೂ ಏನು ಅಂದರೆ, ಒಳ್ಳೇದಾಗಲಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಾವು ಪ್ರೇ ಮಾಡೋದಲ್ವಾ? ಸೊ ಯಾರೂ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ಕೆಟ್ಟದ್ದು ಯಾರು ಮಾತಾಡೋಲ್ಲ. ಎಲ್ಲ ಒಳ್ಳೇದಾಗಲಿ ಅಂತ ಪಾಸಿಟಿವ್ ಇದರಲ್ಲೇ ನಾವು ಕೇಳ್ಕೊತೀವಿ, ನಮ್ಗೆ ಒಳ್ಳೇದಾಗ್ಲಪ್ಪ ದೇವ್ರೆ ಅಂತ. ಸೊ ತುಂಬ ಜಾಸ್ತಿ ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತೀವಿ ನಮ್ಮ ಮನೆಗೆ. ಸೊ ಆ ಥರ. ಸೊ ಇವಾಗ ಬನ್ನಿ ಸಾಲ ಬಾಧೆದು ಹೇಳ್ತೀನಿ. ಸೊ ನಂದು ಪ್ರತಿಯೊಂದು ವ್ಲಾಗ್ಸಲ್ಲೂ ಅದೊಂದು ಸೇರಿಸ್ಕೊಂಡಿರ್ತೀನಲ್ವ. ಅಂದರೆ ಯಾರಿಗಾರ ನೀವು ದುಡ್ಡು ಕೊಟ್ಬಿಟ್ಟು ಪ್ಲೆಡ್ಜ್ ಮಾಡಿರ್ತೀರಾ, ಒಡವೆ ತೊಗೊಂಡು ಅಡ ಇಟ್ಟಿರ್ತೀರಾ ಚಿನ್ನ, ಆಮೇಲೆ ಯಾರ ದುಡ್ಡು ನಿಮಗೆ ರಿಟರ್ನ್ ಕೊಟ್ಟಿರಲ್ಲ, ಮನಿ ಇದು ದುಡ್ಡುಗೆ ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಿಮ್ಮ ಮನೆಯ ಒಂದು ಆ ಒಂದು ದ್ವಾರ ಇರುತ್ತೆ ನೋಡಿ. ನಾನೇನು ನಿನ್ನೆದು ಒಂದು ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ಮೇನ್ ಡೋರಲ್ಲಿ ಅಲ್ಲಿಂದನೇ ನಮ್ಮದು ಇದು ದುಡ್ಡುದು ಮನಿ ಅಬಂಡೆನ್ಸ್ ಬರೋದು. ಯಾವ ಇದರಿಂದ ಅಂದರೆ ಮೇನ್ ಎಂಟ್ರೆನ್ಸಿಂದನೇ ಮನಿ ಅಬಂಡೆನ್ಸ್ದು ಬರೋದು ಶುಕ್ರದು. ನಾನು ಹೇಳಿದ್ನಲ್ಲ, ಫಸ್ಟ್ ರಾಹು ಕೂತಿರುತ್ತೆ, ಅದ್ರ ಹಿಂದೆ ದರಿದ್ರ ದೇವತೆ ಕೂತಿರುತ್ತೆ, ಅದ್ರ ಹಿಂದೆ ಲಕ್ಷ್ಮಿ ಇರುತ್ತೆ. ಸೊ ಯಾವಾಗ ರಾಹು ಧೂಳೇನೂ ಇಲ್ಲ ಅಂದರೆ ರಾಹು ಒಂದು ಸ್ವಲ್ಪ ಹಿಂದೆ ಸರಿಯುತ್ತೆ, ಅದಾದಮೇಲೆ ದರಿದ್ರ ದೇವತೆಯೂ ಹಿಂದೆ ಸರಿಯುತ್ತೆ, ಆಮೇಲೆ ಮಹಾಲಕ್ಷ್ಮಿ ಎಂಟ್ರಾದಾಗ ರಾಹು ಅದ್ರ ಹಿಂದೆ ಬರುತ್ತೆ ಅಷ್ಟೇ. ಅಂದರೆ ಒಳ್ಳೆ ಎಫೆಕ್ಟೇ ಕೊಡುತ್ತೆ. ರಾಹುದ್ ನಾನು ಹೇಳಿದ್ನಲ್ಲ, ಸಿಕ್ಕಾಬಟ್ಟೆ ನಿಮಗೆ ದುಡ್ಡು ಬಿಲೇನಿಯಸ್ ಮಾಡಿಬಿಡುತ್ತೆ ರಾಹುದು ಒಳ್ಳೆ ದೆಸೆ ನಡೆದಾಗ. ಅದಕ್ಕೆ ತಾನೇ ಶೇರ್ ಮಾರ್ಕೆಟಿಂಗ್ ಎಲ್ಲ ಕ್ಲಿಕ್ ಆಗೋದು, ಕೆಲವ್ರಿಗೆಲ್ಲ ಲಾಟ್ರಿ ಇದ್ದಕ್ಕಿದ್ದಂಗೆ ಜಾಕ್ ಪ್ಯಾಟ್ ಹೊಡಿಯೋದು, ಅದೆಲ್ಲ ರಾಹು ಚೆನ್ನಾಗಿದ್ದಾಗೆ ಆಗೋದು, ಆಯಿತಾ? ಸೊ ದರಿದ್ರ ದೇವತೆ ಆಚೆನೇ ಕೂತಿರುತ್ತೆ. ಸೊ ಅದು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯ 4 ದಿಕ್ಕಲ್ಲೂ ಅಂದರೆ ಒಂದು ಸ್ಕ್ವೇರ್ ಥರ ತಗೊಳ್ಳಿ ಫ್ರೆಂಡ್ಸ್. ಒಂದು ಸ್ಕ್ವೇರ್ ಥರ ಅಂದ್ಕೊಳ್ಳಿ. ಈ ಕಡೆ ಮೂಲೆ, ಆ ಕಡೆ ಮೂಲೆ, ಆ ಕಡೆ ಮೂಲೆ, ಈ ಕಡೆ ಮೂಲೆ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂದ್ಕೊಳ್ಳಿ. ಸೊ ಎಲ್ಲ ಕಡೆನೂ ಒಂದು ಸ್ವಲ್ಪ ಬಿಳಿ ಸಾಸಿವೆನ ಇಟ್ಬಿಡಿ. ರಾತ್ರಿ ಹೊತ್ತು ಇಡಬೇಕು, ನೀವು ಮಲಗುವಾಗ ಇಡಬೇಕು. ಸೊ ಇದು ಯಾವತ್ತು ಮಾಡಬೇಕು ಅಂದರೆ ಗುರುವಾರ ಮಾಡಬೇಕು ನೀವು. ಗುರುವಾರ, ಆಯಿತಾ? ಗುರುವಾರ ಮಾಡ್ಬೋದು, ಇಲ್ಲ ಶನಿವಾರ ಮಾಡ್ಬೋದು, 2 ದಿನದಲ್ಲಿ ಮಾಡ್ಬೋದು. ಗುರುವಾರ ಇಲ್ಲ ಸ್ಯಾಟರ್ಡೆ, ಥರ್ಸ್ಡೇ ಇಲ್ಲ ಅಂದರೆ ಸ್ಯಾಟರ್ಡೆ ಮಾಡಿ.
ಸೊ 4 ಮೂಲೆಗಳಲ್ಲೂ ಸ್ವಲ್ಪ ಸ್ವಲ್ಪ ಸಾಸಿವೆ, ಒಂದೊಂದು ಸ್ಪೂನ್ ಬರೋಷ್ಟು ಸಾಸಿವೆ ಇಲ್ಲ ಅರ್ಧ ಸ್ಪೂನ್ ಬರುವಷ್ಟು ಸಾಸಿವೆನ ಇಟ್ಬಿಟ್ಟು ಹಂಗೆ ಬಿಟ್ಬಿಡಿ. ಬೆಳಗ್ಗೆ ಆಗಿ ನೋಡಿ ಒಂದು ಸ್ವಲ್ಪ ಅದು ಸ್ಪ್ರೆಡ್ ಆಗಿದ್ರೆ ನಿಮ್ಮ ಮನೇಲಿ ಜಾಸ್ತಿ ನೆಗೆಟಿವ್ ಪವರ್ ಇದೆ ಅಂತ, ನೆಗೆಟಿವ್ ವೈಬ್ಸ್ ಜಾಸ್ತಿ ಸೇರ್ಕೊಂಡಿದೆ ನಿಮ್ಮ ಮನೇಲಿ ಅಂತ. ಸೊ ನೀವು ಅಕಸ್ಮಾತ್ ಏನೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, 4 ದಿಕ್ಕದು ಒಂದು ಮರ ತಗೊಂಡು ಪರ್ಕೆನಲ್ಲೆಲ್ಲ ಇದು ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕ್ಬಿಟ್ಟು ಗಂಟು ಹಾಕ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕಿ ಮನೆಯಿಂದ ಹೊರಗಡೆ ಇಟ್ಬಿಡ್ಬೇಕು. ನೀವು ಮನೆ ಒಳಗೆ ತರಲೇಬಾರ್ದು ಮತ್ತೆ ಅದು ರಿಟರ್ನು. ಸೊ ಏನು ನೀವು ತೊಗೊಂಡಿರ್ತೀರೋ ಆಚೆ ಇಟ್ಬಿಡಿ. ಸೊ ಅದು ಮಾಡೋದ್ರಿಂದ ಏನು ಅಂದರೆ ಆಳೆ ಇದು ಕೆಟ್ಟ ಇದೆಲ್ಲ ಹೊಟ್ಟೋಗುತ್ತೆ. ಅವಾಗ ಮಹಾಲಕ್ಷ್ಮಿ ಬರೋದಕ್ಕೆ ಎಂಟ್ರೆನ್ಸ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ನಿಮಗೆ ಟಿಪ್ ಆಗಿತ್ತು. ಅವಾಗ ಸಾಲ ಬಾಧೆ ಏನೂ ಇರಲ್ಲ, ಎಲ್ಲ ಮನಿ ಅಬಂಡೆನ್ಸು, ದುಡ್ಡು ಬರೋದಕ್ಕೆ ದಾರಿ ಆಗುತ್ತೆ ಅಂತ ಆಯಿತಾ. ದುಡ್ಡು ಬರೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಆ ಥರ ಮಾಡೋದ್ರಿಂದ. ಸೊ ಹಂಗೆ ಮಾಡಿ. ಸೊ ಬನ್ನಿ, ಇವಾಗ ಕೋರ್ಟ್ ಕಚೇರಿನಲ್ಲಿ ಯಾರ್ದಾರ ಕೇಸ್ ಆಗಿರುತ್ತೆ ಅಂದ್ಕೊಳ್ಳಿ, ಅಂದರೆ ಯಾರ್ದಾರ ಒಂದು ಮನೆ ತೊಗೊಂಡಿದ್ರೆ, ಈಗ ಫ್ಯಾಮ್ಲಿ ಇಶ್ಯೂಸ್ ತುಂಬ ನಡೆಯುತ್ತೆ ನೋಡಿ. ಅಂದರೆ ಯಾರ್ದಾರ ಫ್ಯಾಮ್ಲಿನಲ್ಲಿ ಆಸ್ತಿ ಪ್ರಾಪರ್ಟಿನ ಡಿವೈಡ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಇವ್ರು ಕೇಸ್ ಹಾಕಿರ್ತಾರೆ, ಇವ್ರ ಮೇಲೆ ಇವ್ರು ಕೇಸ್ ಹಾಕಿರ್ತಾರೆ, ಈವನ್ ಅಣ್ಣ ತಮ್ಮಂದಿರೇ ಹಾಕೊಂಡ್ಬಿಟ್ಟಿರ್ತಾರೆ ಇವಾಗಿನ ಕಾಲದಲ್ಲಿ. ಸೊ ಆ ಥರ ಆಯಿತಾ. ಸೊ ಕೋರ್ಟ್ ಕೇಸ್ದು ಕಚೇರಿ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಯಾವುದೇ ಆಗಿರ್ಬೋದು, ಗಂಡ ಹೆಂಡತಿ ಜಗಳದಾಗೆ ಆಗಿರ್ಬೋದು, ಯಾವುದೇ ಒಂದು ಎನಿ ಇಶ್ಯೂಸು. ಸೊ ಅದನ್ನು ಸಾಲ್ವ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೋಬೇಕು ಅಂತ ಏನಾರ ನಿಮ್ಗೆ ಆಸೆ ಇದ್ದರೆ, ಸೊ ನೀವು ಯಾವ ಒಂದು ಮಂತ್ರನ ಚಾಂಟ್ ಮಾಡಬೇಕು ಅಂದರೆ ಬ್ರಹ್ಮ್ ಅಂತ ಆಯಿತಾ. ಬ್ರಹ್ಮ್ ಅಂತ ಅದನ್ನು ಬರುತ್ತೆ, ತೋರಿಸ್ತೀನಿ. ಬ್ರಹ್ಮ್ ಅಂತ ಫ್ರೆಂಡ್ಸ್, ಅದು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಬ್ರಹ್ಮ್ ಅನ್ನೋ ಒಂದು ಇದನ್ನು ನೀವು ಚಾಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇನು ಅಂದರೆ ಒಂದು 9 ಡೇಸು ಇಲ್ಲ 21 ಡೇಸು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಅದೇನು ಅಂದರೆ ಜಾಸ್ತಿ ಆ ಥರ ಕೋರ್ಟ್ ಕೇಸ್ ಏನಾರು ಆಗಿದೆ ಅದು ನಿಮ್ಮ ಕಡೆನೇ ಆಗುತ್ತೆ, ನಿಮ್ಮ ಸಪೋರ್ಟಿಗೆ ಬರುತ್ತೆ, ನೀವೇನು ಅಂದ್ಕೊಂಡಿರ್ತಾರೋ ಅದಾಗುತ್ತೆ. ಸೊ ಆ ಥರ. ಮತ್ತು ಇನ್ನೊಂದಿದೆ, ಜಾಬು ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಂತ, ಅಂದರೆ ಯಾರಿಗಾರ ಕೆಲಸ ಸಿಗಬೇಕು ಅಂದರೆ, ದುಡ್ಡು ಪ್ರಮೋಷನ್ ಏನಾರು ಆಗಬೇಕು ಅಂದರೆ ಯಾವ ಒಂದು ಇದಿದೆ ಅಂತ ಹೇಳ್ತೀನಿ. ಸೊ ಯಾರಿಗಾರ ಈಗ ಜಾಬ್ ಹೊಸದಾಗಿ ಹುಡುಕ್ತಾ ಇರ್ತೀರಾ, ಇಲ್ಲ ಹೊಸ್ದಾಗಿ ಸೇರಿಕೊಂಡ್ರು ಸ್ಯಾಲ್ರಿ ಇನ್ಕ್ರೀಸೇ ಮಾಡ್ತಾ ಇರಲ್ಲ ಅವರು, ಯಾವಾಗಲೂ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಮನಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ತುಂಬ ಪವರ್ಫುಲ್ ಮಂತ್ರ ಯಾವುದು ಅಂದರೆ ಶ್ರೀಮ್ ಅನ್ನೋ ಮಂತ್ರ ಆಯಿತಾ. ಸೊ ಅದು ಬರೀತಾ ಇದ್ದೀನಿ, ಶ್ರೀಮ್ ಅನ್ನೋ ಮಂತ್ರ. ಇದೂ ಅಷ್ಟೇ 108 ಸಲ ನೀವು ಚಾಂಟ್ ಮಾಡ್ಕೊಳ್ಳಿ. ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಆಗ್ತಾ ಬರುತ್ತೆ. ದುಡ್ಡು ನಿಮಗೆ ನಾನು ಹೇಳಿದ್ನಲ್ಲ, ಯೂನಿವರ್ಸಲ್ಲಿ ತುಂಬಾ ಅಬಂಡೆನ್ಸ್ ಇದೆ ಆಯಿತಾ. ನಿಮಗೆ ಗೊತ್ತಿಲ್ಲ ಅದು ಮನಿದು ಎಲ್ಲಿಂದ ಬೇಕಾದ್ರೆ ನಿಮಗೆ ದುಡ್ಡು ಸಿಗ್ಬೋದು, ಯಾವ ಕಡೆಯಿಂದ ಬೇಕಾದ್ರೆ ನಿಮಗೆ ಮನಿ ಫ್ಲೋ ಹರಿದು ಬರ್ಬೋದು ಆಯಿತಾ. ಸೊ ಮನಿ ಸೋರ್ಸಸ್ಸು ಎಲ್ಲ ಕಡೆಯಿಂದನೂ ನಿಮಗೆ ಯಾವುದಾರ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರಿಕೊಳ್ಳುತ್ತೆ. ಸೊ ಅದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಕುಗ್ಗಕ್ಕೆ ಬಿಡಬೇಡಿ. ಸೊ ಜಸ್ಟ್ ಶ್ರೀಮ್ 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 ಅಂತ ಹೇಳ್ಕೊಂಬನ್ನಿ. ಸೊ ಬನ್ನಿ, ಇನ್ನೊಂದು ಮನಿದು ಮಂತ್ರ ಹೇಳ್ತೀನಿ, ಅಂದರೆ ಮನಿ ಅಬಂಡೆನ್ಸ್ದು, ದುಡ್ಡು ಜಾಸ್ತಿ ನಮ್ಗೆ ಸಿಗಬೇಕು ಅಂದರೆ ಏನು ಮಾಡಿ ಅಂದರೆ, ಫಸ್ಟ್ನೇ ಪಾಯಿಂಟ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀನಿ, ನಮಗೆ ತುಂಬ ಅಂದರೆ ಮನಿ ಇಶ್ಯೂಸ್ ಆಗ್ತಾ ಇದೆ ಆ ಥರ ಹೇಳ್ಕೊಬೇಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನು ಗೊತ್ತಾ, ನಾನು ಒಂದು ಹೇಳ್ತೀನಿ, ಕ್ಲಾರಿಟಿ ಮಾಡ್ತೀನಿ. ನೀವು ಯಾರ ಹತ್ರನಾರ ದುಡ್ಡು ಇಸ್ಕೊಂಡ್ರೆ ಅದು ಕರ್ಮ ಸುತ್ಕೋತೀರಾ, ಅದಕ್ಕೋಸ್ಕರ ನಾನು ನಿಮಗೆ ಇದು ಮಾಡ್ತಿಲ್ಲ ಆಯಿತಾ. ಸೊ ಯಾರ ಹತ್ರನೂ ದುಡ್ಡು ತಗೋಬಾರ್ದು. ನೀವು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ ಹೇಳ್ಕೊಂಬನ್ನಿ. ಯಾಕೆಂದರೆ ಮನಿನಲ್ಲಿ ಇದು ಎನರ್ಜಿ ಫ್ಲೋ ಇರುತ್ತೆ ಫ್ರೆಂಡ್ಸ್. ನೀವೊಂದು 10 ರೂಪಾಯಿ ಯಾರಿಗಾರ ಚಾರಿಟಿ ಮಾಡಿಬಿಡಿ ಅಂತ ಟೈಮಲ್ಲಿ ಆಯಿತಾ. ನಿಮ್ಮ ಹತ್ರ ದುಡ್ಡು ಕಡಿಮೆ ಇರುತ್ತೆ ಅಂದ್ಕೊಳ್ಳಿ, ಯಾರ ಬಡವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಅಕ್ಕಪಕ್ಕ ಎಲ್ಲಾರ ಭಿಕ್ಷುಕರು ಅವರು ಕಾಣಿಸ್ತಾ ಇರ್ತಾರೆ ನೋಡಿ, ಯಾರು ಕೂತಿರ್ತಾರೆ ವಯಸ್ಸಾಗಿರೋರು, ಅಂಥವ್ರಿಗೆ ಹೋಗ್ಬಿಟ್ಟು ಒಂದು 10 ರೂಪೀಸು 20 ರೂಪೀಸ್ ಕೊಟ್ಬಿಟ್ಟು ಬನ್ನಿ. ಅದು ಎನರ್ಜಿ ಇರೋದ್ರಿಂದ 10 ಪಟ್ಟಷ್ಟು ನಿಮಗೆ ರಿಟರ್ನ್ ಆಗಿ ಬಂದು ಸೇರ್ಕೊಂಡೇ ಇದು 100% ಟ್ರೂ. ಇದು ತುಂಬ ಇದು ಸತ್ಯದ ಘಟನೆನೇ ಇದು ಆಯಿತಾ. ಸೊ ನಂದು ಹೇಳಲ್ಲ ಬಿಡಿ, ನನ್ನ ಕತೆ ಜಾಸ್ತಿ ಇದೆ. ಸೊ ನಂದು ಹೇಳೋಕ್ಕೋದ್ರೆ ಅಷ್ಟೇ ಮೇಲೆ ವೀಡಿಯೋ ಲೆಂತಿ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಆ ಥರ. ಸೊ ನಾನು ಇವಾಗ ಮನಿದು ಒಂದು ಕೊಡ್ತೀನಿ ಬನ್ನಿ. ಸೊ ಕುಬೇರದ ಮಂತ್ರ ಆಗಿರುತ್ತೆ ಇದು. ಸೊ ಇದೇನು ಅಂದರೆ, ನೀವು ಯಾವ ದಿನದಲ್ಲಿ ಹೇಳ್ಕೊಬೋದು ಅಂದರೆ, ಬುಧವಾರ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆಯಿತಾ. ಬುಧವಾರದ ದಿನ ನೀವು ಎನಿ ಟೈಮ್ ಮಾಡಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಎನಿ ಟೈಮ್ ನೀವು ಸುಮ್ಮನೆ ಫ್ರೀ ಟೈಮಲ್ಲಿ ಕುತ್ಕೊಂಡು ದಮ್ 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 ದಮ್, ಒಳ್ಳೆ ಈಸಿನೂ ಹೇಳೋಕ್ಕೆ ನೋಡಿ, ಧಮ್ ದಮ್ 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 ಅಂತ ಆಯಿತಾ. ಸೊ ದಮ್ ಧಮ್ ದಮ್ ಧಮ್ ಅಂತ ಆ ಥರ ಹೇಳ್ಕೊಂಬನ್ನಿ. ಮನಿದು ಅಬಂಡೆನ್ಸು ಜಾಸ್ತಿ ಆಗುತ್ತೆ, ಅಂದರೆ ಜಾಸ್ತಿ ಮನಿ ಫ್ಲೋ ಆಗಂಗೆ ಮಾಡುತ್ತೆ. ಕುಬೇರ ದೇವ್ರದ್ದು ಮಂತ್ರ ಆಗಿರುತ್ತೆ. ಸೊ ಕುಬೇರದ ಗೊತ್ತಲ್ಲ, ಲಕ್ಷ್ಮೀ ದೇವರು ಕುಬೇರ ಸಹಿತವಾಗಿ ಬಂದರೆ ಇನ್ನೂ ಒಳ್ಳೇದು, ನಿಮಗೆ ಚೆನ್ನಾಗಿ ಮನಿ ಅಬಂಡೆನ್ಸ್ ಆಗುತ್ತೆ. ಸೊ ಆಯಿತಾ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮನಿ ಅಬಂಡೆನ್ಸ್ದು ಸೊ ನಿಮಗೆ ಬೇಕಾಗಿರುವ ಟಿಪ್ಸ್ನೆಲ್ಲ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಂದು ವ್ಲಾಗ್ ಹೇಗೆ ಬರ್ತಾ ಇದೆ,
ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ, ಆಯಿತಾ. ಸೊ ನನಗೂ ಗೊತ್ತಾಗುತ್ತೆ ಅವಾಗ. ಸೊ ಏನಾರ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ನಾನು ಮಾಡ್ಕೊತೀನಿ. ಸೊ ಅದಕ್ಕೆ ಕೇಳ್ತಾ ಇರೋದು. ಸೊ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ತುಂಬ ಜನ ಏನು ಗೊತ್ತಾ, ನಾನು ಅದು ನಂದು YT ಸ್ಟುಡಿಯೋದಲ್ಲಿ ನೋಡ್ತಾನೆ ಇರ್ತೀನಿ. ಸೊ ತುಂಬ ಜನ ಏನು ಅಂದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ನಂದು ವ್ಲಾಗ್ಸ್ನ ನೋಡ್ತಾ ಇದ್ದಾರೆ, ಆಯಿತಾ. ತುಂಬ ಕಡಿಮೆ ಫ್ರೆಂಡ್ಸ್, ನಂದು ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಾ ಇರೋದು ಎಷ್ಟು ಗೊತ್ತಾ, ಜಸ್ಟ್ ಒಂದು 4-5% ಇದ್ದರೆ ಇನ್ನು ಮಿಕ್ಕಿದ್ದವರೆಲ್ಲ ಇದು ಸಬ್ಸ್ಕ್ರೈಬ್ ಮಾಡ್ದೇ ಹಂಗೆ ನೋಡ್ಕೊಂಡು ಕೂತಿದ್ದೀರಾ. ಸೊ ಅದಕ್ಕೆ ಜಸ್ಟ್ ಏನು ಗೊತ್ತಾ, ಜಸ್ಟ್ ಒಂದು ಕ್ಲಿಕ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದೇನು ದುಡ್ಡೇನು ಲಾಸ್ ಆಗಲ್ಲ, ಆಯಿತಾ. ಸೊ ನಿಮಗೆ ಒಳ್ಳೊಳ್ಳೆ ವಿಷಯಗಳು ನಾನು ಹೇಳ್ಕೊಡೋದ್ರಿಂದ, ಬಟ್ ನಂದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ. ಯಾವಾಗಲೂ ನಕ್ಕೊಂಡು ಕೂತಿರ್ತೀನಿ. ಸೊ ಯಾರಿಗಾರ ನಗುವ ಸ್ವಭಾವ ಇಷ್ಟ ಇದ್ದರೆ ಅಂಥವ್ರು ನೋಡಿ. ಇಲ್ಲ ನಾವು ಬರೀ ಮೂಡಿಯಾಗಿರ್ತೀವಿ, ನಮ್ಮದು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ನಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ನಗೋರು ಕಂಡ್ರೆ ಅಂದರೆ ಅಂಥವ್ರು ನೋಡಬೇಡಿ. ಸೊ ಯಾರಿಗೆ ಒಂದು ಏನು ಗೊತ್ತಾ, ಯಾವಾಗಲೂ ಪಾಸಿಟಿವ್ ಏನಲ್ಲಿದ್ದರೆ ನಮ್ಮದು ಡೇ ಫುಲ್ ಹ್ಯಾಪಿಯಾಗಿರ್ತೀವಿ ನಾವು. ಸೊ ಅಂಥವ್ರು ಯಾರು ಇಷ್ಟಪಟ್ಟು ನಂದು ವಿಡಿಯೋ ನೋಡಬೇಕು ಅಂತಿರೋರು ಸಬ್ಸ್ಕ್ರೈಬ್ ಮಾಡಿ, ಅದನ್ನೇ ಹೇಳ್ತಾ ಇರೋದು, ಆಯಿತಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ ಕಮೆಂಟ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ನೇದೇ ಹೇಳ್ಬಿಡ್ತೀನಿ ನಿಮಗೆ. ಕ್ರೀಮ್ ಅನ್ನೋದೇನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ನ ರಿಮೂವ್ ಮಾಡೋದಕ್ಕಿರುವಂತಹ ಒಂದು ಮಂತ್ರ ಆಗಿರುತ್ತೆ. 108 ಸಲ ಹೇಳ್ಕೊಳ್ಳಿ, 21 ಡೇಸ್ ಮಾಡಿ. ತುಂಬ ಅಕಸ್ಮಾತ್ ನಿಮ್ಮ ಮನೇಲಿ ತುಂಬ ಜಗಳ ಆಗ್ತಿದ್ರೆ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂದರೆ, ಏನಾರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದ್ರೆ ಈ ಥರ ಮಾಡ್ಕೊಳ್ಳಿ, ಆಯಿತಾ. ಸೊ ಇದೊಂದು ಮಾಡ್ಕೊಳ್ಳಿ. ಮತ್ತು ಇದು ಮಧುರಂ ಆರ್ಯ ಅಂತ. ಸೊ ಮಧುರಂ ಆರ್ಯ ಅನ್ನೋದು ಯಾವುದು ಅಂದರೆ ಮದುವೆ ಸೆಟ್ಲಾಗೋದಕ್ಕಿರೋದು. ಸ್ವಯಂವರ್ ಯಾವುದಕ್ಕೆ ಅಂದರೆ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗಲಿ ಅನ್ನೋದಕ್ಕಿರೋದು. ಬ್ರಹ್ಮ್ ಅಂತ ಯಾವುದಕ್ಕಿರೋದು ಅಂದರೆ ಕೋರ್ಟ್ ಕೇಸು ಸಾಲ್ವ್ ಆಗೋದಕ್ಕಿರೋದು. ಮತ್ತು ಶ್ರೀಮ್ ಮತ್ತು ಧಮ್ ಅನ್ನೋದು ಯಾವುದು ಅಂದರೆ ದುಡ್ಡು ಇದು ಸೇರೋದು, ಆಯಿತಾ, ದುಡ್ಡು ಕಾಸು ಸೇರೋದು. ಸೊ ಇದು ದಮ್ ಅನ್ನೋದು ಹಿಂಗಾರ ಹೇಳ್ಕೊಬೋದು, ಇಲ್ಲ ಒಂದು ಒತ್ತಾರ ಕೊಡಿ. ಇದು ಕುಬೇರಂದಾಗಿರುತ್ತೆ, ಆಯಿತಾ, ಕುಬೇರದು. ಸೊ ಈ ಥರ ಮಾಡ್ಕೊಂಬನ್ನಿ.